ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಈಗ ಶಾಸಕರು ವರ್ಸಸ್ ಸಂಸದರು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಸದೆ ಸುಮಲತಾ ವರ್ಸಸ್ ಯಾರು, ಯಾವ ಕಾರಣಕ್ಕೋಸ್ಕರ ಇಲ್ಲಿ ಟಾಕ್ ವಾರ್ ಶುರುವಾಗಿದೆ, ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಚುನಾವಣೆಯ ಹೊತ್ತಿನಲ್ಲಿಯೇ ಎಂಪಿ ಎಂಎಲ್ಎ ನಡುವೆ ಟಾಕ್ ಫೈಟ್. ಸುಮಲತಾ ಹಾಗೂ ಮಂಡ್ಯದ ಕೈ ಶಾಸಕರ ನಡುವೆ ವಾಕ್ಸಮರ. ಹೊಸ ಮೈ ಶುಗರ್ ಹೈವೇ ಅಂಡರ್ ಪಾಸ್ ವಿಚಾರವಾಗಿ ಜಟಾಪಟಿ. ಹೊಸ ಕಾರ್ಖಾನೆಯ ನಿರ್ಮಾಣಕ್ಕೆ ಸುಮಲತಾ ಅಂಬರೀಶ್ ವಿರೋಧ. ಮಂಡ್ಯ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಗರಿಗೆದರಿದ್ದು ಕಾಂಗ್ರೆಸ್ ಸ್ಟಾರ್ ಚಂದ್ರು ತಮ್ಮ ಅಭ್ಯರ್ಥಿ ಅಂತ ಈಗಾಗಲೇ ಪ್ರಚಾರ ಆರಂಭಿಸಿದೆ. ಮತ್ತೊಂದು ಕಡೆ ಸಂಸದೆ ಸುಮಲತಾ ತಮಗೆ ಮೈತ್ರಿ ಟಿಕೆಟ್ ಅಂತ ಹೇಳ್ತಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ. ಈ ನಡುವೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಹಾಗೂ ಸಂಸದೆ ಸುಮಲತಾ ಅಂಬರೀಶ್ ನಡುವೆ ಮಾತಿನ ಮಲ್ಲಯುದ್ಧವೇ ಆರಂಭವಾಗಿದೆ. ಮೈಶುಗರ್ ಕಾರ್ಖಾನೆಯನ್ನ ಹೊಸದಾಗಿ ನಿರ್ಮಾಣ ಮಾಡಿ ಸದ್ಯ ಇರುವ ಮೈಶುಗರ್ ಕಾರ್ಖಾನೆಯ ಜಾಗದಲ್ಲಿ ನಾವು ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀವಿ ಅಂತೇಳಿ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ರು. ಇದಕ್ಕೆ ಕೌಂಟರ್ ಆಗಿ ಸಂಸದೆ ಸುಮಲತಾ ಈಗಿರುವ ಮೈಶುಗರ್ ಕಾರ್ಖಾನೆ ಐತಿಹಾಸಿಕ ಹಾಗೂ ಪಾರಂಪರಿಕವಾದದ್ದು, ಇದನ್ನು ನಾನು ಕೆಡವಲು ಬಿಡಲ್ಲ ಅಂಥೇಳಿ ಗಣಿಗ ರವಿಗೆ ಚಾಲೆಂಜ್ ಹಾಕಿದ್ದಾರೆ. ಇದಕ್ಕೆ ಗಣಿಗ ರವಿ ಅಭಿವೃದ್ಧಿಯನ್ನ ಯಾರೂ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಮೈಶುಗರ್ ವಿಚಾರದಲ್ಲಿ ಆರಂಭವಾದ ವಾಕ್ಸಮರ ಇದೀಗ ಅಂಡರ್ ಪಾಸ್ಗೆ ಬಂದು ನಿಂತಿದೆ. ಮಂಡ್ಯ ತಾಲೂಕಿನ ಹನಿಕೆರೆ ಸಮೀಪ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಅಂಡರ್ ಪಾಸ್ ಬೇಕು ಅಂಥೇಳಿ ಹಲವು ವರ್ಷಗಳಿಂದ ಹೋರಾಟ ನಡೀತಿದೆ. ಆದರೆ ಇದುವರೆಗೂ ಅಂಡರ್ ಪಾಸ್ ಮಾತ್ರ ಆಗಿಲ್ಲ. ಈ ವಿಚಾರವಾಗಿ ಶಾಸಕ ಗಣಿಗ ರವಿಕುಮಾರ್ ರಾಮನಗರ ಜಿಲ್ಲೆಯಲ್ಲಿರುವ NHIA ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಸದ ಸುಮಲತಾ ಈಗಾಗಲೇ ಅಂಡರ್ ಪಾಸ್ ಅಪ್ರೂವಲ್ ಆಗಿದೆ, ಕೇಂದ್ರ ಸಚಿವರ ಸಹಿ ಮಾತ್ರ ಬಾಕಿ ಇದೆ. ಹೀಗಿರುವಾಗ ಮಂಡ್ಯ ಶಾಸಕರು ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಈ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅಂತೇಳಿ ಟಾಂಗ್ ಕೊಟ್ಟರು. ಸಂಸದೆ ಸುಮಲತಾ ಅಂಬರೀಶ್ ಅವರ ಹೇಳಿಕೆಗೆ ಶಾಸಕ ಗಣಿಗ ರವಿಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಂಸದರಿಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ, ಅಪ್ರೂವಲ್ ಆಗಿರೋದ್ರಲ್ಲಿ ಮೇಲ್ಸೇತುವೆ ಅಂತ ಇದೆ, ನಮ್ಮ ರೈತರಿಗೆ ಮೇಲ್ಸೇತುವೆಯ ಅವಶ್ಯಕತೆ ಇಲ್ಲ, ಬೇಕಿರೋದು ಅಂಡರ್ ಪಾಸ್, ನನಗೆ ಕ್ರೆಡಿಟ್ ಏನೂ ಬೇಕಿಲ್ಲ, ಬೇಕಿದ್ರೆ ಸಂಸದರು ನನ್ನೊಟ್ಟಿಗೆ ಬಂದು ಉಪವಾಸ ಸತ್ಯಾಗ್ರಹ ಮಾಡಲಿ ಅಂತ ಹೇಳಿದ್ದಾರೆ. ಹನಕೆರೆ ಅಂಡರ್ ಪಾಸು ಅಪ್ರೂವಲ್ ಆಗಿದೆ, ಟೆಂಡರು ಆಗೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ಬರೀ ಅದು ಅಲ್ಲಿ ಮಿನಿಸ್ಟ್ರಿಯಿಂದ ಒಂದು ಅಪ್ರೂವಲ್ಗೆ ಅಂದರೆ ಬರೀ ಒಂದು ಸೈನ್ಗೆ ಅದು ಕಾಯ್ತಾ ಇದೆ, ಅದೊಂದು ಫಾರ್ಮ್ಯಾಲಿಟಿ ಅಷ್ಟೇ. ಇದು ಮಂಡ್ಯ ಶಾಸಕರು ತುಂಬ ಒಂದು ಉತ್ಸುಕರಾಗಿದ್ದಾರೆ. ಪ್ರತಿಯೊಂದು ಕೆಲಸಕ್ಕೆ ನಾನೇ ಕ್ರೆಡಿಟ್ ತಗೋಬೇಕು, ನನ್ನಿಂದಾನೇ ಆಗಿದೆ, ಅಂದರೆ ನಾಳೆ ಉದ್ಘಾಟನೆ ಆಗೋ ಇದಕ್ಕೆ ನಾನೇ ಇವತ್ತು ಹೋಗಿ ಹೋರಾಟ ಮಾಡಿದ್ದೀನಿ ನೋಡಿ, ನನ್ನ ಹೋರಾಟದ ಫಲವಾಗಿ ಇದು ಈಗ ಸಿಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಅವ್ರದ್ದು ಇದೆಯಲ್ಲ, ಅದು ಹಾಸ್ಯಾಸ್ಪದ ಅಂತ ನನಗನ್ಸುತ್ತೆ. ಫುಟ್ ಓವರ್ ಅಂದ್ರೇನು, ಫುಟ್ ಓವರ್ ಅಂದ್ರೇನು ಇಂಗ್ಲೀಷಲ್ಲಿ ನನಗೆ ಬರಲ್ಲ. ಮೇಲೆ ಮೇಲೆ ಅಂತ ಇದೆ. ಸಾಮಾನ್ಯ ಮುದುಕಿಯರು ಸಾಮಾನ್ಯ ರೈತರು ಹಳ್ಳಿಗಾಡಿನ ಜನ ಹೆಂಗೆ ಮೇಲೆ ಹಾಸು ಹೋಗೋಕ್ಕಾಗುತ್ತೆ, ನಮ್ಮ ಕೆಳಗಾಸು ಹೋಗಲಿ ಅನ್ನೋದು ನಮ್ಮ ಆಸೆ. ಅವ್ರಿಗೆ ಮಾಹಿತಿ ಇಲ್ಲ, ಪಾಪ ಗೊತ್ತಿಲ್ಲ, ಆ ಥರ ಏನೋ ಹೇಳ್ತಾರೆ. ಇದನ್ನು ಮಾನ್ಯ ಗೌರವಾನ್ವಿತ MP ಅವರ ಆಫೀಸಿಗೆ ಕಳಿಸ್ಕೊಡ್ತೀನಿ. ಇದನ್ನು ನೋಡಿ ನಾಳೆ ನಾನು ಮಾಡ್ತಾರೋ ಉಪವಾಸ ಸತ್ಯಾಗ್ರಹದ ಅಂಡರ್ ಪಾಸ್ಗಾಗಿ ಅವರು ಬಂದು ನನಗೆ ಬೆಂಬಲ ಕೊಡಲಿ. ನಾನು ರಾಮನಗರದ NHI ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಕುತ್ಕೋತಾ ಇದ್ದೀನಿ. ಕ್ರೆಡಿಟ್ ಅವರೇ ತಗೊಳ್ಳಿ ನಾಳೆ ಬಂದು. ಶಾಸಕ ಗಣಿಗ ರವಿಕುಮಾರ್ ಮತ್ತು ಸಂಸದೆ ಸುಮಲತಾ ಅಂಬರೀಶ್ ನಡುವಿನ ಟಾಕ್ ವಾರ್ ಸದ್ಯ ಜೋರಾಗ್ತಿದ್ದು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.